ಆತ್ಮೀಯರೇ, ಬೆಂಗಳೂರಿಂದ ಒಂದು ಕುಟುಂಬ ತಾಜ್ ಮಹಲ್ ನೋಡಬೇಕಂತ ಒಂದು ಪ್ಲ್ಯಾನ್ ಮಾಡಿದ್ರಂತೆ. ತಂದೆ, ತಾಯಿ ಮತ್ತು ಮಗ, 5 ವಯಸ್ಸಿನ ಮಗ, ಇವರು ತಾಜ್ ಮಹಲ್ಗೆ ಹೋದರು. ತಾಜ್ ಮಹಲ್ ಹತ್ರ ಹೋದ ತಕ್ಷಣ ಆ 5 ವಯಸ್ಸಿನ ಚಿಕ್ಕ ಹುಡುಗ ಬಾಲಕ ಒಂದೇ ಖುಷಿ ಅವನಿಗೆ. ಓಡ್ತಾನೆ ತಾಜ್ ಮಹಲ್ ಅಂತ ಸಂತೋಷ ಪಡ್ತಾನೆ. ಆ ದಂಪತಿಗಳು ಇಬ್ಬರು ತಾಜ್ ಮಹಲ್ ನೋಡಿದ ತಕ್ಷಣ ಕೈಯನ್ನು ಹಿಡಿದುಕೊಂಡು ಒಂದು ಅದ್ಭುತವನ್ನು ನೋಡುವಂತಹ ರೀತಿಯಲ್ಲಿ ಬೆರಗಾಗಿ ನಿಂತರು. ಈ ಚಿಕ್ಕ ಹುಡುಗ ಅಲ್ಲೊಲ್ಲಿಗೆ ನಿಂತಿದ್ದಂತಹ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಹತ್ರ ಹೋಗ್ತಾನೆ. ಆ ಸೆಕ್ಯೂರಿಟಿ ಗಾರ್ಡ್ ಹತ್ರ ಹೋಗಿ, ಸರ್, ನಾನು ಈ ತಾಜ್ ಮಹಲ್ನ ಖರೀದಿ ಮಾಡಬೇಕು, ನನಗೆ ನೀವು ಇದನ್ನು ಮಾರಿ ಅಂತ ಹೇಳಿದ್ನಂತೆ. ಆ ಸೆಕ್ಯೂರಿಟಿ ಗಾರ್ಡ್ ಅವರು ಸ್ವಲ್ಪ ಕೆಳಗೆ ಕೂತ್ಕೊಂಡ್ಬಿಟ್ಟು, ಸರಿ ಇವನ ಹತ್ರ ಮಾತಾಡೋಣ ಅಂತ ಹೇಳಿ, ತಾಜ್ ಮಹಲ್ ತಗೋಬೇಕಾ ನೀನು, ಖರೀದಿ ಮಾಡಬೇಕಾ, ಎಷ್ಟು ದುಡ್ಡು ತಂದಿದ್ದೀಯಾ ನೀನು ಅಂತ ಹಾಸ್ಯದಿಂದ ಮಾತಾಡೋಕ್ಕೆ ಶುರು ಮಾಡಿದ್ರಂತೆ. ಆಗ ಆ ಹುಡುಗ ಹೇಳಿದ್ನಂತೆ, ನೀವು ದುಡ್ಡು ಕೇಳ್ತೀರಂತ ನನಗೆ ಗೊತ್ತು, ಅದಕ್ಕೆ ನಾನು ದುಡ್ಡು ತಂದಿದ್ದೀನಂತ ತನ್ನ ಬಲಗಳಲ್ಲಿರುವಂತಹ ಜೇಬಿನಲ್ಲಿ ಕೈ ಹಾಕಿ ಕೈಯಿಂದ ತೆಗೆದನಂತೆ. 5 ರೂಪಾಯಿನ ಸೆಕ್ಯೂರಿಟಿ ಗಾರ್ಡ್ ಹತ್ರ ಕೊಟ್ಟು, ತಗೊಳ್ಳಿ, ನನಗೆ ತಾಜ್ ಮಹಲ್ನ ಮಾರಬೇಡಿ ಅಂತ ಹೇಳಿದ್ನಂತೆ. ಅದಕ್ಕೆ ಆ ಸೆಕ್ಯೂರಿಟಿ ಗಾರ್ಡ್ ಹೇಳಿದ್ನಂತೆ, ಎಷ್ಟು ದೊಡ್ಡ ಬಿಲ್ಡಿಂಗು, ಬರೀ 5 ರೂಪಾಯಿನ ಅಂತ ಕೇಳಿದ್ನಂತೆ. ಅದಕ್ಕೆ ಚಿಕ್ಕ ಹುಡುಗ ಉತ್ತರವಾಗಿ, ನೀವು ಇನ್ನೂ ದುಡ್ಡು ಕೇಳ್ತೀರಂತ ನನಗೆ ಗೊತ್ತು, ಅದಕ್ಕೆ ನಾನು ಇನ್ನೂ ಸ್ವಲ್ಪ ದುಡ್ಡು ತಂದಿದ್ದೀನಂತ ತನ್ನ ಎಡಗಡೆಯ ಜೇಬಿನಲ್ಲಿ ಕೈ ಹಾಕಿ ಇನ್ನೂ ಸ್ವಲ್ಪ ದುಡ್ಡು ತೆಗೆದನಂತೆ. ಎಷ್ಟು ಅಂತ ನೋಡಿದ್ರೆ 2 ರೂಪಾಯಿ. ಒಟ್ಟು 7 ರೂಪಾಯಿನ ತಗೊಳ್ಳಿ, ಈ 7 ರೂಪಾಯಿ ಇಟ್ಕೊಂಡು ನನಗೆ ತಾಜ್ ಮಹಲ್ ಮಾರಿಬಿಡಿ ಅಂತ ಹೇಳಿದ್ನಂತೆ. ಆಗ ಆ ಹಿರಿಯ ಸೆಕ್ಯೂರಿಟಿ ಗಾರ್ಡ್ ಅವರು ಈ 7 ರೂಪಾಯಿಯನ್ನು ಹಾಗೂ ಆ ಒಂದು ಪುಟಾಣಿ ಬಾಲಕನ ಕೈ ಹಿಡಿದು ಅದರಲ್ಲಿಟ್ಟು ಅವನಿಗೆ ಹೀಗಂತೆ ಹೇಳಿದ್ರಂತೆ, ಮಗ, ನಾನು ನಿನಗೆ 2 ವಿಚಾರಗಳನ್ನ ಹೇಳ್ತೀನಿ, ನಿನ್ನ ಜೀವನದಲ್ಲಿ ಯಾವತ್ತೂ ಮರಿಬೇಡ ಅಂತ ಹೇಳಿದ್ರಂತೆ. ಮೊದಲನೇದಾಗಿ ಅವರು ಹೇಳಿದ್ದು, ಈ ತಾಜ್ ಮಹಲ್ ಮಾರಾಟಕ್ಕೆ ಇಲ್ಲ. ಈ ತಾಜ್ ಮಹಲ್ ಮಾರಾಟಕ್ಕೆ ಇಲ್ಲ. ಆಗ ಅವ್ರು ಹೇಳೋದಂತ ಯಾಕಂತ ಹೇಳಿದ್ರೆ, ಈ ತಾಜ್ ಮಹಲ್ ಮಾರಾಟಕ್ಕಿಲ್ಲ, ಅದೇ ಮೊದಲನೇ ವಿಚಾರ. ಎರಡನೇದಾಗಿ ಅವ್ರು ಹೇಳಿದ್ದು, ನೀನು ಈ ಭಾರತ ದೇಶದ ಪ್ರಜೆಯಾಗಿರುವ ಕಾರಣ ತಾಜ್ ಮಹಲ್ ನಿನ್ನದು ಅಂತ ಹೇಳಿದ್ರಂತೆ. ಈ ತಾಜ್ ಮಹಲ್ ನಿನ್ನದು ಅಂತ ಹೇಳಿದ ತಕ್ಷಣ ಆ ಪುಟಾಣಿ ಬಾಲಕನಿಗೆ ಅಷ್ಟೊಂದು ಸಂತೋಷ. ಓಡ್ದ ತನ್ನ ತಂದೆ ಹತ್ರ ಹೋಗಿ, ತಾಯಿ ಹತ್ರ ಹೋಗಿ, ಅಪ್ಪ, ಅಮ್ಮ, ಈ ಒಂದು ತಾಜ್ ಮಹಲ್ ನನ್ನದು ಅಂತ ಹೇಳಿ ಖುಷಿಪಟ್ಟನಂತೆ. ಎಂತಹ ಒಂದು ಒಳ್ಳೆಯ ಒಂದು ಕಿರುಕತೆ ಅಲ್ವಾ? ಹೌದು ಆತ್ಮೀಯರೇ, ನಮ್ಮ ಜೀವನದಲ್ಲೂ ನಮ್ಮ ಆಧ್ಯಾತ್ಮಿಕತೆಯಲ್ಲೂ ನಾವು ಬೆಳಿಬೇಕಾದ್ರೆ ಈ 2 ವಿಚಾರಗಳನ್ನು ನಾವು ಎಂದಿಗೂ ಮರಿಬಾರ್ದು. ಮೊದಲನೇದು, ದೇವರು ಪ್ರೀತಿ ವಾತ್ಸಲ್ಯ ಮಾರಾಟಕ್ಕಿಲ್ಲ. ದೇವರು ಪ್ರೀತಿ, ಸಂಬಂಧ, ವಾತ್ಸಲ್ಯ, ಮಮತೆ ಇದು ಯಾವುದು ಮಾರಾಟಕ್ಕಿಲ್ಲ ಫ್ರೆಂಡ್ಸ್. ಹಲವಾರು ಬಾರಿ ನಾವು ಎಲ್ಲಿ ದೇವರನ್ನ ಕೊಡ್ತಾರೆ, ದೇವರನ್ನ ಇಲ್ಲಿ ಕೊಡ್ತಾರೆ, ದೇವರನ್ನ ಅಲ್ಲಿ ಕೊಡ್ತಾರೆ ಅಂತ ನಾವು ಓಡಾಡ್ತಾ ಇರ್ತೀವಿ. ಆದರೆ ದೇವರಿರೋದು ನಮ್ಮ ಜೊತೆಗೆ. ಜೀವನದಲ್ಲಿ ಯಾರು ಪ್ರೀತಿನ ನಾವು ಯಾವತ್ತೂ ಖರೀದಿ ಮಾಡೋಕ್ಕಾಗಲ್ಲ ಎನ್ನೋದನ್ನು ಅರ್ಥ ಮಾಡ್ಕೊತಾರೆ, ಅವ್ರ ಜೀವನದಲ್ಲಿ ಸಂತೋಷ, ನೆಮ್ಮದಿ, ಭರವಸೆ ಹೆಚ್ಚಾಗುತ್ತೆ. ಹೌದು ಫ್ರೆಂಡ್ಸ್, ಜಗತ್ತಲ್ಲಿ ಎಲ್ಲವನ್ನ ನಾವು ಖರೀದಿ ಮಾಡೋಕ್ಕಾಗಲ್ಲ. ಜಗತ್ತಲ್ಲಿ ಎಲ್ಲವೂ ಮಾರಾಟಕ್ಕಿಲ್ಲ. ಇವತ್ತು ಯಾರು ಇದನ್ನು ಅರ್ಥ ಮಾಡ್ಕೊತಾರೋ ಅವರ ಜೀವನ ಬದಲಾಗತ್ತೆ.
ಹಾಗೆಯೇ ಎರಡನೇದಾಗಿ, ದೇವರು ನಮ್ಮನ್ನು ಅವರ ಸ್ವರೂಪದಲ್ಲಿ ಸೃಷ್ಟಿಸಿರುವ ಕಾರಣ ನಾವು ದೇವರ ಮಕ್ಕಳು, ದೇವರು ನಮ್ಮವರು. ಆತ್ಮೀಯರೇ, ದೇವರ ಮಕ್ಕಳಾಗಿರುವ ನಾವು, ಅವರ ಸ್ವರೂಪದಲ್ಲಿ ಸೃಷ್ಟಿಸಲ್ಪಟ್ಟಿರುವ ನಾವು, ಯಾವಾಗ ನಾವು ಪ್ರೀತಿಸಲ್ಪಟ್ಟಿದ್ದೇವೆ ಎಂಬುದನ್ನು ಅರ್ಥ ಮಾಡ್ಕೊಳ್ತೀವೋ ಆವತ್ತು ನಮ್ಮ ಜೀವನದಲ್ಲಿ ನಂಬಿಕೆ, ನಿರೀಕ್ಷೆ, ಸಂತೋಷ ಹೆಚ್ಚಾಗುತ್ತದೆ. ಎಸ್ ಫ್ರೆಂಡ್ಸ್, ನಮ್ಮ ಜೀವನದಲ್ಲಿ ಈ ತಾಜ್ ಮಹಲ್ ಸ್ಟೋರಿಯಿಂದ ಇನ್ನೂ ಹಲವಾರು ವಿಚಾರಗಳನ್ನು ನಾವು ಕಲಿಬಹುದು. ಆದರೆ ಬಹುಮುಖ್ಯವಾಗಿ ಈ 2 ವಿಚಾರಗಳನ್ನು ಮನಸ್ಸಲ್ಲಿಟ್ಟು, ಜಗತ್ತಲ್ಲಿ ಎಲ್ಲವೂ ಮಾರಾಟಕ್ಕಿಲ್ಲ, ಜಗತ್ತಲ್ಲಿ ಎಲ್ಲವನ್ನು ನಾವು ಖರೀದಿ ಮಾಡಬೇಕಾಗಿಲ್ಲ. ಜೀವನದಲ್ಲಿ ನಾವು ಪ್ರೀತಿಸಲ್ಪಟ್ಟಿದ್ದೇವೆ ಎಂಬುದನ್ನು ಅರಿತು ಜೀವಿಸಿದಾಗ ನಮ್ಮ ಜೀವನ ನೆಮ್ಮದಿಯ ಜೀವನವಾಗುತ್ತೆ. ಎಸ್ ಫ್ರೆಂಡ್ಸ್, ಲೆಟ್ಸ್ ಸ್ಪ್ರೆಡ್ ಹೋಪ್. ನಂಬಿಕೆಯನ್ನು ಹರಡೋಣ. ಈ ದಿನ ನಿಮಗೆ ಶುಭವಾಗಲಿ.